ಪಾಕಿಸ್ತಾನದ ವಾಯುಸೇನೆಯನ್ನ ಹೊಗಳಿದ ಮೆಹಬೂಬ್ ಮುಫ್ತಿ. ಪಾಕ್ ಏರ್ ಮಾರ್ಷಲ್ ಔರಂಗಜೇಬನ್ನ ಹೊಗಳಿದ ಪಾಕ್ನ ಏರ್ ಮಾರ್ಷಲ್ನ ಹೊಗಳಿದ್ದಾರೆ ಮುಫ್ತಿ. ಪಾಕ್ ಸೇನೆಗೆ ಚೆನ್ನಾಗಿ ಟ್ರೈನಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಮೆಹಬೂಬ್ ಮುಫ್ತಿ ಇದೀಗ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ತನ್ನ ಸೇನೆಯನ್ನ ಆಧುನಿಕವಾಗಿ ಸಜ್ಜುಗೊಳಿಸಿದ್ದಾರೆ ಅಂತ ಹೇಳಿ ಹೊಗಳಿದ್ದಾರೆ. ಹೊಗಳಿಕೆಯ ಬಗ್ಗೆ ಈಗ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಇದೀಗ ಪಾಕಿಸ್ತಾನದ ಸೇನೆಯನ್ನ ಆ ಒಂದು ಕಾರ್ಯಾಚರಣೆಯ ವಿಚಾರವನ್ನ ಕೂಡ ಪಾಕ್ ಸೇನೆಯನ್ನ ಹೊಗಳಿದ್ದಾರೆ. ತುಂಬಾ ಆಧುನಿಕವಾಗಿ ರೆಡಿಯಾಗಿದ್ದೀರಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ತನ್ನ ಸೇನೆಯನ್ನ ಪಾಕಿಸ್ತಾನ ಆಧುನಿಕವಾಗಿ ಸಜ್ಜುಗೊಳಿಸಿದೆ ಅಂತ ಹೇಳಿ ಹೊಗಳಿದ್ದಾರೆ. ಈಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಬಿಜೆಪಿ ನಾಯಕರು ಈ ಹೇಳಿಕೆಗೆ ಕೆಂಡ ಕಾಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕ್ ಸೇನೆಗೆ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಈಗಾಗಲೇ ಈ ಒಂದು ಕಾರ್ಯಾಚರಣೆ ಆಗುವಂತಹ ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿಗಳು ಆಗುವಂತಹ ಸಂದರ್ಭದಲ್ಲಿ ಮೆಹಬೂಬ್ ಮುಫ್ತಿ ಅವರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಯುದ್ಧ ಬೇಡ, ಇದನ್ನ ನಿಲ್ಲಿಸಿ ಶಾಂತಿಯಲ್ಲಿ ನೆಲೆಸಬೇಕಾಗಿದೆ, ತಮ್ಮ ಮಕ್ಕಳನ್ನ ನಾವು ಕಳ್ಕೊಳ್ತಾ ಇದ್ದೇವೆ, ನಮ್ಮವರನ್ನ ನಾವು ಕಳೆದುಕೊಳ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದರೆ ಇದೀಗ ಮೆಹಬೂಬ್ ಮುಫ್ತಿ ಅವರು ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು, ಅದು ಕೂಡ ಪಾಕ್ ಸೇನೆಯನ್ನ ಹೊಗಳಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ಈಗಾಗಲೇ ಆಧುನಿಕವಾಗಿ ಅವರನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಬಿಜೆಪಿ ಎಂಎಲ್ಸಿ ಆಗಿರುವಂತಹ ರವಿಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೀಗ ಮೆಹಬೂಬ್ ಮುಫ್ತಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿದ್ದೀರಿ ಅಂತ ನಾನು ಅಂದುಕೊಳ್ತೀನಿ. ಮೊನ್ನೆಲ್ಲ ಶಾಂತಿ ಬೇಕು, ಯುದ್ಧ ಬೇಡ ಅಂತ ಹೇಳಿದವರು ಇದೀಗ ಪಾಕಿಸ್ತಾನ ಸೇನೆಯನ್ನ ಹೊಗಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಆಧುನಿಕವಾಗಿ ಅವರು ತುಂಬಾ ಪ್ರಿಪೇರ್ಡ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದೆ ಪಾಕಿಸ್ತಾನ ಸೇನೆ ಅನ್ನೋದು. ಅವ್ರು ಹೊಗಳ್ಕೊಬಿಟ್ರೆ ಒಪ್ಕೋಬೇಕಂತ ಅವ್ರ ಅನಿಸಿಕೆ ಹೇಳಿರ್ಬೇಕು, ಅದ ನಾವು ಒಪ್ಪಲ್ಲ ಬಿಡಿ. ಜಮ್ಮುವಿನ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಈಗಾಗಲೇ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪಾಕ್ ಸೇನೆಗೆ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಅವರು ಇದೀಗ ಹೇಳ್ತಾ ಇರೋದು. ಈ ಒಂದು ಹೇಳಿಕೆ ಇದೀಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಬಿಜೆಪಿ ಅವರು ಈ ಒಂದು ಸ್ಟೇಟ್ಮೆಂಟ್ಗೆ ಕಿಡಿಕಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಯಾವ ಕಾರಣಕ್ಕಾಗಿ ಇಂತಹ ಒಂದು ಸ್ಟೇಟ್ಮೆಂಟ್ ಮೆಹಬೂಬ್ ಮುಫ್ತಿಯಿಂದ ಬಂದಿದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ಸೈನಿಕರು ಉಡಿ ಸಾಗಿದ್ದಾರೆ. ತಮ್ಮ ಸೈನಿಕರ ಸಾವಿನ ಬಗ್ಗೆ ಪಾಕಿಸ್ತಾನದಿಂದಲೇ ಪಟ್ಟಿ ಈಗ ರಿಲೀಸ್ ಆಗಿದೆ. ಏನೇ ಲೆಕ್ಕ ಕೊಟ್ಟರು ಕೂಡ ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಗೊತ್ತಿರತ್ತೆ ಎಷ್ಟು ಜನ ಸೈನಿಕರು ಸಾವನ್ನಪ್ಪಿದ್ದಾರೆ, ಅಲ್ಲಿ ಏನೇನ ಆಗಿದೆ ಅಂತ ಹೇಳಿ. ಆದ್ರೆ ಹೇಳ್ತಾರಲ್ಲ, ಕೆಳಗೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನುವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದೆ ಪಾಕಿಸ್ತಾನ. 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಪಟ್ಟಿಯನ್ನ ಕೊಟ್ಟಿದೆ. 6 ಸೈನಿಕರು, 5 ವಾಯುಸೇನೆಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ, 78 ಸೈನಿಕರಿಗೆ ಗಾಯ ಆಗಿದೆ ಅನ್ನುವಂತಹ ಲೆಕ್ಕವನ್ನ ಇದೀಗ ಪಾಕಿಸ್ತಾನ ನೀಡಿದೆ. ಪಾಕಿಸ್ತಾನದ 35ರಿಂದ 40 ಸೈನಿಕರು ಹತರಾಗಿದ್ದಾರೆ ಅಂತ ಭಾರತ ಹೇಳಿತು. ಆದ್ರೆ 22 ಸೈನಿಕರ ಸಾವು ಅಂತ ಪಾಕಿಸ್ತಾನ ಇಲ್ಲಿ ಹೇಳ್ತಾ ಇದೆ. ಸೈನಿಕರ ಸಾವಿನ ಬಗ್ಗೆ ಪಾಕಿಸ್ತಾನ ಲೆಕ್ಕವನ್ನ ಕೊಟ್ಟಿದ್ದು. ಹಾಗಾದ್ರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿ ಇಲ್ಲಿ ಸಾವನ್ನಪ್ಪಿದ್ದಾರೆ, 5 ವಾಯುಸೇನಾ ಸಿಬ್ಬಂದಿ, ಹಾಗೆಯೇ 78 ಸೈನಿಕರಿಗೆ ಗಾಯ ಆಗಿದೆ. 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿಯ ಜೊತೆಗೆ 6 ಸೈನಿಕರು, 5 ವಾಯುಸೇನೆಯ ಸಿಬ್ಬಂದಿ, ಈ ಮೂಲಕ 78 ಸೈನಿಕರು ಕೂಡ ಗಾಯ ಆಗಿದ್ದಾರೆ ಅನ್ನುವಂತಹ ಒಂದು ಲಿಸ್ಟ್ ಅನ್ನ ಇದೀಗ ಪಾಕಿಸ್ತಾನ ಕೊಡ್ತಾ ಇದೆ. ಇನ್ನು ನಾಯಕ್ ಅಬ್ದುಲ್ ರೆಹಮಾನ್, ಲ್ಯಾನ್ಸ್ ನಾಯಕ್ ದಿಲಾವರ್ ಖಾನ್ ಅವರ ಹೆಸರುಗಳನ್ನು ಕೂಡ ಪಾಕಿಸ್ತಾನ ನೀಡಿದೆ. ಲ್ಯಾನ್ಸ್ ನಾಯಕ್ ಇಕ್ರಾಮುಲ್ಲಾ ಅವರು ಕೂಡ ಸಾವನ್ನಪ್ಪಿದ್ದಾರೆ. ನಾಯಕ್ ವಖರ್ ಖಾಲಿದ್ ಅವರು ಕೂಡ ಈ ಒಂದು ಆಪರೇಷನ್ ನಲ್ಲಿ ಸಾವನ್ನಪ್ಪಿದ್ದಾರೆ. ಸಿಪಾಯಿ ಆದಿಲ್ ಅಕ್ಬರ್, ಸಿಪಾಯಿ ನಿಸಾರ್, ನಾಯಕ್ ಅಬ್ದುಲ್ ರೆಹಮಾನ್, ಹೀಗೆ ಪಾಕಿಸ್ತಾನ ಹೆಸರುಗಳನ್ನ ಕೂಡ ಕೊಟ್ಟಿದೆ. ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್ ಅವರು ಕೂಡ ಹತರಾಗಿದ್ದಾರೆ. ಚೀಫ್ ಟೆಕ್ನಿಷಿಯನ್ ಔರಂಗಜೇಬ್ ಅವರು ಕೂಡ ಈ ಒಂದು ಆಪರೇಷನ್ ನಲ್ಲಿ ಸಾವನ್ನಪ್ಪಿದ್ದಾರೆ. ಸೀನಿಯರ್ ಟೆಕ್ನಿಷಿಯನ್ ನಜೀಬ್ ಸಾವನ್ನಪ್ಪಿದ್ದು,
ಕಾರ್ಪೊರಲ್ ಟೆಕ್ನಿಷಿಯನ್ ಫಾರೂಕ್ ಈ ಆಪರೇಷನ್ ಅಲ್ಲಿ ಸಾವನ್ನಪ್ಪಿದ್ದಾರೆ. ಸೀನಿಯರ್ ಟೆಕ್ನಿಷಿಯನ್ ಮುಬಾಶಿರ್ ಸಾವನ್ನಪ್ಪಿದ್ದು. ಒಟ್ಟಾರೆಗೆ 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿ, 6 ಸೈನಿಕರು, 5 ವಾಯುಸೇನೆಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. 78 ಸೈನಿಕರಿಗೆ ಗಾಯ ಆಗಿದೆ ಅನ್ನುವಂತಹ ವಿಚಾರವನ್ನ ಇದೀಗ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದ್ರೆ ಭಾರತ ಈಗಾಗಲೇ ಹೇಳ್ತಾ ಇದೆ 35ರಿಂದ 40 ಸೈನಿಕರು ಸಾವನ್ನಪ್ಪಿದ್ದಾರೆ ಈ ಆಪರೇಷನ್ ಕಾರ್ಯಾಚರಣೆಯಲ್ಲಿ ಅಂತ ಹೇಳಿ. ಆದ್ರೆ ಪಾಕಿಸ್ತಾನ ಇಲ್ಲ ಅನ್ನೋದನ್ನ ಹೇಳಿ ಪಟ್ಟಿಯನ್ನ ರಿಲೀಸ್ ಮಾಡಿದೆ.